ಹುಷಾರಿಲ್ದಂಗೆ ಆಗ್ಬಿಡ್ತೈತೆ. ನಮಗೆ ತುಂಬ ತೊಂದರೆ. ಈ ಥರ ಹಂಗೂ ಕಂಪ್ಲೇಂಟ್ ಮಾಡಿ ಕ್ಲೀನ್ ಮಾಡಿಸ್ತಾನೆ ಇರ್ತೀವಿ. ಏನು ಮಾಡಿದ್ರು ಚೇಂಬರ್ ನೀರು ಪೂರ್ತಿ ಮೊರಿ ಒಳಕ್ಕೆ ಬರ್ತೈತೆ. ಬಂದವರು ಅವ್ರು ಏನು ಹೇಳ್ತಾರೆ, ಕಂಪ್ಲೇಂಟ್ ಮಾಡಿ ಅಂತಾರೆ, ಹೋಗ್ತಾರೆ ಅಷ್ಟೇ. ಮೋರಿ ಕ್ಲೀನ್ ಮಾಡಿಸ್ತಾರೆ. ನಾವೇನು ಮೋರಿ ಕ್ಲೀನ್ ಮಾಡೋರ್ಸವ್ರು ಏನು ಮಾಡ್ತಾರೆ ಅಂದರೆ, ನಮ್ದೆಲ್ಲ ಕಡಮ ಚೇಂಬರ್ದವ್ರು ಅಂತಾರೆ. ಪ್ರಾಬ್ಲಮ್ ಆಗ್ತೈತೆ ಸರ್. ಊಟ ಮಾಡೋಕ್ಕಾಗ್ತಿಲ್ಲ ನಮಗೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆವರೆಗೂ ಆ ವಾಸನೆ ಕುಡ್ದು ಸಾಕಾಗ್ಬಿಡ್ತೈತೆ. ಹುಳ ಅಪ್ಪೆ ಎಲ್ಲ ಮನೆಗೆ ಬರ್ತಾಯಿತ್ತೆ. ನಮಗೆ ವಿಶ್ವಾಸ ಆಗಲಿ ಅಂತ, ಭರೋಸೆ ಆಗಲಿ ಅಂತ ಬಂದು ಕ್ಲೀನ್ ಮಾಡಿ ಹೋಗಿದ್ದೀವಿ ಅಂತ ಅಷ್ಟೇ ಮಾಡಿ ಹೋಗೋದಿಲ್ಲ. ಸಮಸ್ಯೆ ಅಂದರೆ ಈ ಚೇಂಬರ್ ನೀರು ಎಲ್ಲ ಪೂರ್ತಿ ಮೋರಿ ಒಳಗೆ ಬರ್ತಾಯಿತ್ತೆ ಸರ್. ನೀರು ಅಲ್ಲೇ ಇಳಿಬೇಕು. ಪೂರ್ತಿ ತುಂಬ ನಮಗೆ ತೊಂದರೆ ಆಗ್ತಾಯಿತ್ತೆ. ಇದರಲ್ಲಿ ಚರಂಡಿನಲ್ಲಿ ಕೆಟ್ಟು ಹುಳಗಳು ಬರುತ್ತೆ. ಅದು ಡಬ್ಬ ಇದು ಏನೇನೋ ನೀರು ಮಳೆ ಬಂದ್ರೆ ಅಂತೂ ಪೂರ್ತಿ ರಾಜೀವ್ ನಗರ ಎಲ್ಲ ನೀರು ಈ ಬೀದಿಗೆ ಬರೋದು. ಎಲ್ಲೂ ಹೋಗಲ್ಲ, ಈ ಬೀದಿಗೆ ಇಷ್ಟು ದಪ್ಪ ಬಟ್ಟೆ ಅದೇನೇನೋ ಕೆಟ್ಟು ಬರುತ್ತೆ ಇಲ್ಲಿ ಸರ್. ವಾಸನೆ ತುಂಬ ಚಿಕ್ಕ ಮಕ್ಕಳಿಗೆಲ್ಲ ಇನ್ಫೆಕ್ಷನ್ ಆಗುತ್ತೆ ಸರ್. ಅದು ಹುಳ ಬರ್ತದೆ, ನೀರು ಊಟ ಮಾಡೋಕ್ಕಾಗಲ್ಲ, ಹಾವು ಎಲ್ಲ ಬಂದ್ಬಿಡ್ತದೆ, ಏನು ಮಾಡೋಕ್ಕಾಗಲ್ಲ. ಮನೆ ಮುಚ್ಚಿ ಬಾಗಿಲು ಹಾಕೊಂಡು ಊಟ ಮಾಡಬೇಕು. ಏನು ಮಾಡಿದ್ರು ಸೊಳ್ಳೆ ಜಾಸ್ತಿ, ವಾಸನೆ ಒಂಥರ ಗಬ್ಬು ಮಾತ್ರ. ಪೂರ್ತಿ ಮನೆ ಬೀದಿಗೆಲ್ಲ ಬರ್ತಾ ಇದೆ. ಅದು ತುಂಬ ಕೆಟ್ಟು ವಾಸನೆ. ಅದು ಚಿಕ್ಕ ಮಕ್ಕಳಿಗೆಲ್ಲ, ನಮ್ಮ ಮನೆಗೆಲ್ಲ ಇನ್ಫೆಕ್ಷನ್ ಆಗಿತ್ತು. ಮಕ್ಕಳಿಗೆ ಫುಡ್ ಇನ್ಫೆಕ್ಷನ್, ಅದೇನೇನೋ ಇನ್ಫೆಕ್ಷನ್ ಆಗಿತ್ತು. ಎಲ್ಲ ನಾವು ಎಷ್ಟು ಆಸ್ಪತ್ರೆ ತೋರಿಸಿದ್ರು ಕಮ್ಮಿ ಆಗ್ತಾ ಇಲ್ಲ. ಈ ವಾಸನೆ ಕುಡ್ದು ಆತ ನಾವು ಸಾಯ್ತಾ ಇದೀವಿ ಸರ್. ಆದ್ರೂ ಸ್ವಲ್ಪ ಬರ್ತಾರೆ ಚೇಂಬರ್ ಕ್ಲೀನ್ ಮಾಡೋರು, ಒಂದ್ ಸ್ವಲ್ಪ ಕ್ಲೀನ್ ಮಾಡ್ತಾರೆ. ಅದು ಕ್ಲೀನ್ ಮಾಡಲ್ಲ. ಅದು ಸುಮ್ಮನೆ ತೆಗೆದು ಹೋಗ್ತಾರೆ. ಎಷ್ಟು ಸತಿ ಕಂಪ್ಲೇಂಟ್ ಮಾಡ್ರು ಅಷ್ಟೇ ಸರ್. ಅದು ಸ್ವಲ್ಪ ಬಂದು ಮೇಲೆ ಮಾಡ್ತಾರ, ಹೋಗ್ತಾರ ಅಷ್ಟೇ. ರಾಜೀವ್ ಗಾಂಧಿ ನಗರದಲ್ಲಿ ಸಮಸ್ಯೆಗಳ ಸರಮಾಲೆ. ಅಧಿಕಾರಿಗಳಿಗೆ ಹಿಡಿಶಾಪ ಹಾಕುತ್ತಿರುವ ನಿವಾಸಿಗಳು. ತುಮಕೂರು ನಗರದ ಹಲವು ಬಡಾವಣೆಗಳಲ್ಲಿ ಚರಂಡಿ, ಯುಜಿಡಿ ಸಮಸ್ಯೆಗಳಿಂದ ಜನರ ಬದುಕು ದುಸ್ತರವಾಗಿದ್ದು, ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇತ್ತ ರಾಜೀವ್ ಗಾಂಧಿ ನಗರದಲ್ಲಿ ಸುಮಾರು 2 ತಿಂಗಳಿನಿಂದ ಚರಂಡಿಯಲ್ಲಿ ಯುಜಿಡಿ ನೀರು ತುಂಬಿ ಹರಿತಾ ಇದ್ದು, ಯುಜಿಡಿ ನೀರಿನ ಗಬ್ಬು ವಾಸನೆಯಿಂದ ಸ್ಥಳೀಯರು ಬೇಸತ್ತು ಹೋಗಿದ್ದಾರೆ. ಹೌದು, ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂಬರ್ 11ರ ರಾಜೀವ್ ಗಾಂಧಿ ನಗರದ 10ನೇ ಕ್ರಾಸ್ನಲ್ಲಿ ಕಳೆದ ಸುಮಾರು ತಿಂಗಳುಗಳಿಂದ ಯುಜಿಡಿ ನೀರು ಚರಂಡಿಯಲ್ಲಿ ಹರಿತಾ ಇದ್ದು, ಇಡೀ ಪ್ರದೇಶದಲ್ಲಿ ದುರ್ವಾಸನೆ ಆವರಿಸಿದೆ. ಇದರಿಂದ ಮಕ್ಕಳಿಗೆ ಇನ್ಫೆಕ್ಷನ್ ಸೇರಿದಂತೆ ಸಾಕಷ್ಟು ತೊಂದರೆಯಾಗ್ತಾ ಇದ್ದು, ಯುಜಿಡಿ ನೀರಿನ ವಾಸನೆಯಿಂದ ಮನೆಯಲ್ಲಿ ಪ್ರತಿದಿನ ಊಟ ಮಾಡಲಾಗದೆ ಸ್ಥಳೀಯ ನಿವಾಸಿಗಳು ತೀವ್ರ ಸಂಕಷ್ಟವನ್ನ ಅನುಭವಿಸುತ್ತಿದ್ದಾರೆ. ಮೇಲ್ಗಡೆಯಿಂದ ಎಲ್ಲ ನೀರು ಇಲ್ಲೇ ಈ ಕಡೆನೂ ಬರುತ್ತೆ ಸರ್. ದಯವಿಟ್ಟು ಅದು ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಸಿ, ನೀವು ಸ್ವಲ್ಪ ಅವಕಾಶ ಮಾಡಿಕೊಡಿ ಸರ್ ಅಷ್ಟೇ. ಆ ಥರ ಅದೇ 3 ತಿಂಗಳಿಂದ ಅದೇ ಆಗ್ತಾ ಇರೋದು. ಅದು ಹುಳ ಬರ್ತದೆ, ನೀರು ಊಟ ಮಾಡೋಕ್ಕಾಗಲ್ಲ, ಹಾವು ಎಲ್ಲ ಬಂದ್ಬಿಡ್ತದೆ, ಏನು ಮಾಡೋಕ್ಕಾಗಲ್ಲ. ಮನೆ ಮುಚ್ಚಿ ಬಾಗಿಲು ಹಾಕೊಂಡು ಊಟ ಮಾಡಬೇಕು. ಏನು ಮಾಡಿದ್ರು ಸೊಳ್ಳೆ ಜಾಸ್ತಿ, ವಾಸನೆ ಒಂಥರ ಗಬ್ಬು ಮಾತ್ರ. ವಿಜಿಟಿದ ನೀರು ಬರ್ತಾ ಇರೋದು. ಎಷ್ಟು ಸತಿ ಕಂಪ್ಲೇಂಟ್ ಮಾಡ್ರು ಅಷ್ಟೇ ಸರ್. ಅದು ಸ್ವಲ್ಪ ಬಂದು ಮೇಲೆ ಮಾಡ್ತಾರ, ಹೋಗ್ತಾರ ಅಷ್ಟೇ. ಶಾಶ್ವತ ಪರಿಹಾರ ಬೇಕು. ಶಾಶ್ವತ ಪರಿಹಾರ ಬೇಕು. ಮುಬಾರಕ್ ಖಾನ್ ಅಂತ. ಇನ್ನು ಮಹಿಳೆಯರು ಮಾತನಾಡಿ, ಹಲವು ದಿನಗಳಿಂದ ಈ ಸಮಸ್ಯೆಯಿಂದ ನರಳುತ್ತಿದ್ದೇವೆ. ಅಧಿಕಾರಿಗಳಿಗೆ ಅನೇಕ ಬಾರಿ ದೂರನ್ನ ನೀಡಿದ್ರೂ ಸರಿಯಾದ ಸ್ಪಂದನೆ ಸಿಕ್ಕಿಲ್ಲ. ದೂರು ನೀಡಿದಾಗ ಬಂದು ಸ್ವಲ್ಪ ಕ್ಲೀನ್ ಮಾಡಿ ಹೋಗ್ತಾರಷ್ಟೇ. ಆದರೆ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಮಾತ್ರ ನೀಡ್ತಾ ಇಲ್ಲ. ಈ ದುರ್ವಾಸನೆಯ ನಡುವೆ ನಾವು ಬದುಕೋದು ತುಂಬಾ ಕಷ್ಟವಾಗಿದ್ದು, ಕೂಡಲೇ ಯುಜಿಡಿ ಸಮಸ್ಯೆಯನ್ನ ಬಗೆಹರಿಸಬೇಕೆಂದು ಒತ್ತಾಯಿಸಿದ್ದಾರೆ. ಸಮಸ್ಯೆ ಅಂದರೆ ಈ ಚೇಂಬರ್ ನೀರು ಎಲ್ಲ ಪೂರ್ತಿ ಮೋರಿ ಒಳಗೆ ಬರ್ತಾಯಿತ್ತೆ ಸರ್. ಊಟನೂ ಅಲ್ಲೇ ಮಾಡ್ಬೇಕು ನಾವು.
ನೀರು ಅಲ್ಲೇ ಹಿಡಿಬೇಕು. ಪೂರ್ತಿ ತುಂಬ ನಮಗೆ ತೊಂದರೆ ಆಗ್ತಾಯಿತ್ತೆ. ವಾಸನೆ ತುಂಬ ಚಿಕ್ಕ ಮಕ್ಕಳಿಗೆಲ್ಲ ಇನ್ಫೆಕ್ಷನ್ ಆಗುತ್ತೆ ಸರ್. ಹುಷಾರಿಲ್ದಂಗೆ ಆಗಿಬಿಡ್ತೈತೆ ನಮಗೆ. ತುಂಬ ತೊಂದರೆ. ಈ ಥರ ಹಂಗೂ ಕಂಪ್ಲೇಂಟ್ ಮಾಡಿ ಕ್ಲೀನ್ ಮಾಡಿಸ್ತಾನೆ ಇರ್ತೀವಿ. ಏನು ಮಾಡಿದ್ರು ಚೇಂಬರ್ ನೀರು ಪೂರ್ತಿ ಮೊರಿ ಒಳಕ್ಕೆ ಬರ್ತೈತೆ. ಎಷ್ಟು ದಿವಸದಿಂದ ಹಿಂಗೆ ಸುಮಾರು ಒಂದು 2-3 ತಿಂಗಳಿಂದ ಬರ್ತೈತೆ ಸರ್. ಎಲ್ಲ ಏನು ಹೇಳ್ತಿದ್ದಾರೆ ಆಫೀಸರ್ಸ್ ಬಂದವರು ಅವ್ರು ಏನು ಹೇಳ್ತಾರೆ, ಕಂಪ್ಲೇಂಟ್ ಮಾಡಿ ಅಂತಾರೆ, ಹೋಗ್ತಾರೆ ಅಷ್ಟೇ. ಮೋರಿ ಕ್ಲೀನ್ ಮಾಡಿಸ್ತಾರೆ. ನಾವೇನು ಮೋರಿ ಕ್ಲೀನ್ ಮಾಡೋರ್ಸವ್ರು ಏನು ಮಾಡ್ತಾರೆ ಅಂದರೆ, ನಮ್ದೆಲ್ಲ ಕಡಮ ಚೇಂಬರ್ದವ್ರು ಅಂತಾರೆ. ಚೇಂಬರ್ನವ್ರು ಬಂದರೆ ಗಾಡಿ ತಗೊಂಡು ಬಂದು ಪೂರ್ತಿ ಕ್ಲೀನ್ ಮಾಡಿದ್ರು ಆ ನೀರು ಅದೂ ಸರಿಗೆ ಕ್ಲೀನ್ ಮಾಡೋದಿಲ್ಲ. ಪ್ರಾಬ್ಲಮ್ ಆಗ್ತೈತೆ ಸರ್. ಊಟ ಮಾಡೋಕ್ಕಾಗ್ತಿಲ್ಲ ನಮಗೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆವರೆಗೂ ಆ ವಾಸನೆ ಕುಡ್ದು ಸಾಕಾಗ್ಬಿಡ್ತೈತೆ. ಹುಳ ಹಪ್ಟೆ ಎಲ್ಲ ಮನೆಗೆ ಬರ್ತಾಯಿತ್ತೆ. ರಖಯಾಬಿ ನೀರು ಪೂರ್ತಿ ಮನೆ ಬೀದಿಗೆಲ್ಲ ಬರ್ತಾ ಇದೆ. ಅದು ತುಂಬ ಕೆಟ್ಟು ವಾಸನೆ. ಅದು ಚಿಕ್ಕ ಮಕ್ಕಳಿಗೆಲ್ಲ ನಮ್ಮ ಮನೆಗೆಲ್ಲ ಇನ್ಫೆಕ್ಷನ್ ಆಗಿತ್ತು. ಮಕ್ಕಳಿಗೆ ಫುಡ್ ಇನ್ಫೆಕ್ಷನ್ ಅದೇನೇನೋ ಇನ್ಫೆಕ್ಷನ್ ಆಗಿತ್ತು. ಎಲ್ಲ ನಾವು ಎಷ್ಟೋ ಆಸ್ಪತ್ರೆಗೆ ತೋರಿಸಿದ್ರು ಕಮ್ಮಿ ಆಗ್ತಾ ಇಲ್ಲ. ಈ ವಾಸನೆ ಕುಡ್ದು ಆಗ್ತಾ ನಾವು ಸಾಯ್ತಾ ಇದ್ದೀವಿ ಸರ್. ಆಗಲೇ ಒಂದು 2-3 ತಿಂಗಳಿಂದ, ಅದು ವರ್ಷಗಟ್ಲೆನೂ ಇದು ಹೋಗ್ತಿರೋದೇ ಈ ನೀರು. ಆದರೂ ಸ್ವಲ್ಪ ಬರ್ತಾರೆ ಚೇಂಬರ್ ಕ್ಲೀನ್ ಮಾಡೋರು, ಒಂದು ಸ್ವಲ್ಪ ಕ್ಲೀನ್ ಮಾಡ್ತಾರೆ. ಅದು ಕ್ಲೀನಾಗೂ ಕ್ಲೀನ್ ಮಾಡಲ್ಲ. ಅದು ಸುಮ್ಮನೆ ತೆಗೆದು ಹೋಗ್ತಾರೆ. ನಮ್ಮ ಇದಕ್ಕೆ ನಮಗೆ ವಿಶ್ವಾಸ ಆಗಲಿ ಅಂತ, ಭರೋಸೆ ಆಗಲಿ ಅಂತ ಬಂದು ಕ್ಲೀನ್ ಮಾಡಿ ಹೋಗಿದ್ದೀವಿ ಅಂತ ಅಷ್ಟೇ ಮಾಡಿ ಹೋಗೋದಿಲ್ಲಿ. ಪ್ರಾಬ್ಲಮ್ ಅಂದರೆ ಫುಲ್ ಪ್ರಾಬ್ಲಮ್ ಇಲ್ಲಿ. ಸಿಕ್ಕಾಪಟ್ಟೆ ವಾಸನೆ ಅಂದರೆ ಕೆಟ್ಟು ವಾಸನೆ ಇಲ್ಲಿ. ಇದರಲ್ಲಿ ಚರಂಡಿನಲ್ಲಿ ಕೆಟ್ಟು ಹುಳಗಳು ಬರುತ್ತೆ. ಅದು ಡಬ್ಬ ಇದು ಏನೇನೋ ನೀರು ಮಳೆ ಬಂದ್ರು ಅಂತೂ ಪೂರ್ತಿ ರಾಜೀವ್ ಗಾಂಧಿ ನಗರ ಎಲ್ಲ ನೀರು ಇಲ್ಲಿ ಈ ಬೀದಿಗೆ ಬರೋದು. ಎಲ್ಲೂ ಹೋಗಲ್ಲ. ಈ ಬೀದಿಗೆ ಇಷ್ಟಿಷ್ಟು ದಪ್ಪ ಬಟ್ಟೆ ಅದೇನೇನೋ ಕೆಟ್ಟು ಬರುತ್ತೆ ಇಲ್ಲಿ ಸರ್. ಒಟ್ನಲ್ಲಿ ರಾಜೀವ್ ಗಾಂಧಿ ನಗರದ ನಿವಾಸಿಗಳು ಕಳೆದ 2 ತಿಂಗಳಿನಿಂದ ಯುಜಿಡಿ ಸಮಸ್ಯೆಯಿಂದ ಸಂಕಷ್ಟ ಅನುಭವಿಸ್ತಾ ಇದ್ದು, ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆಯನ್ನ ನಡೆಸಿ ಶಾಶ್ವತ ಪರಿಹಾರವನ್ನ ಕಲ್ಪಿಸಿ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸ್ತಾರಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.